ಇವಾಗ ಲವ್ ನಡೀತಿರೋದೇ ದುಡ್ಡಿಂದ ಅಂತ ಹೇಳ್ಬೋದು. ಇವಾಗ ನಿಮ್ ಕಣ್ ಮುಂದೆ ಒಂದ್ ಹುಡುಗಿ ಪಾಸ್ ಆದ್ರೆ ಫಸ್ಟ್ ನಿಮ್ ಮೈಂಡ್ ಅಲ್ಲಿ ಅಂಡ್ ನಿಮ್ ಬಾಯಲ್ಲಿ ಫಸ್ಟ್ ಕಮೆಂಟ್ ಬರೋದು ಯಾವ್ದು? ಏನ್ ಚೆನ್ನಾಗಳು ಗುರು ಅವಳು ಅಂತ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತ. ಐ ಸರ್ ರಾಕಿಂಗ್ ಸ್ಟಾರ್ ಯಶ್. ಫ್ರೀಡಮ್ ಫೈಟರ್ ಹೆಸರಲ್ಲಿ ಭಗತ್ ಲಾಲ್ ಬಹದ್ದೂರ್ ಸರ್. ನಡುತ್ತಿನ ಗಡ 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 ಅಂತ ಫ್ರೆಂಡ್ಸ್ ದುಡ್ಡಿದ್ರೆ ಮಾತ್ರ ನಮ್ಮನ್ನೆಲ್ಲ ಇಷ್ಟಪಡೋದು. ದುಡ್ಡು ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ. ನಮ್ ದುಡ್ಡನ್ನೇ ಕೂಡ ಅವರು ವಾಪಸ್ ಕೊಡಲ್ಲ. ನಿಮ್ಗೆ ಗರ್ಲ್ ಫ್ರೆಂಡ್ ಇದ್ದಾರಾ? ಇಲ್ಲ ಬ್ರೋ. 30 ವರ್ಷದ ಜೀವ. ಬ್ರೋ ಇನ್ನೊಂದು ಮುಂದೆ ಯಾರೋ ಅದು ದರ್ಶನ್ ಬ್ರೋ. ದರ್ಶನ್ ಡಿ ಬಾಸ್. ಫ್ರೆಂಡು ಅದಕ್ಕೋಸ್ಕರನೇ ದೂರ ಐತಾರೆ. ಒಂದ್ ಹುಡುಗಿ ಬೇಕಾದ್ರೆ ಇವಾಗ ನನ್ ಜೊತೆ ಅವಳೆ ಲಾಯಲ್ ಆಗ ಅವಳೆ ಅಂತಂದ್ರೆ ಇನ್ನೊಬ್ಬ ಬೈಕ್ ತಗೊಂಬಂದ ಅವನ ಹತ್ರ ದುಡ್ಡು ಇತ್ತು ಅಂದ್ರೆ ಅವಳ ಜೊತೆ ನಮಗೆ ಅವಳಿಗೆ ಮೊದ್ಲು ನಂಬಿಕೆನಾದ್ ಇರ್ಬೇಕು. ಅವಳೇನಾದ್ರು ಬಂದು ನನ್ ಜೊತೆ ನಾಳೆ ನನ್ನ ಹೊರಗಡೆ ಕರ್ಕೊಂಡು ಹೋಗು, ನನ್ಗೆ ಏನಾದ್ರು ಊಟ ತಿಂಡಿ ಬೇಕು ಅಂತ ಅನ್ಕೊ ಅವಳಿಗೆ ಹೇಳಿದ್ ಮಾಡ್ಲಿಲ್ಲ ಅಂದ್ರೆ ಅಲ್ಗೂ ಜಗಳ ಸ್ಟಾರ್ಟ್. ಬ್ರೋ ಹಾಯ್. ಐ ಸರ್. ನಿಮ್ ಹೆಸರು? ಜೀವನ್ ಅಂತ. ಜೀವನ್. ಬ್ರೋ ನಿಮ್ ಫೇವರೇಟ್ ಹೀರೋ ಯಾರು ಕನ್ನಡದಲ್ಲಿ? ಯಶ್ ರಾಕಿಂಗ್ ಸ್ಟಾರ್ ಯಶ್. ಬ್ರೋ ಕನ್ನಡದ್ದು ಟಾಪ್ 5 ಹೀರೋಗಳ ಹೆಸರು ಹೇಳಿ. ಪುನೀತ್ ರಾಜ್ಕುಮಾರ್, ರಾಕಿಂಗ್ ಸ್ಟಾರ್ ಯಶ್, ಡಾಲಿ ಧನಂಜಯ್, ಮತ್ತೆ ದರ್ಶನ್, ಸುದೀಪ್. ಸುದೀಪ್. ಬ್ರೋ ನಮ್ಮ ಕನ್ನಡ ಹೋರಾಟಗಾರರಲ್ಲಿ 5 ಫ್ರೀಡಮ್ ಫೈಟರ್ ಹೆಸರು ಹೇಳಿ. ಗಾಂಧೀಜಿ, ನೆಹರು, ಭಗತ್, ಲಾಲ್ ಬಹದ್ದೂರ್ ಸರ್. ನಡುತ್ತಿನ ಗಡ 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 ಅಂತ ಕೇಳೋದು ಗಡ 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 ಚಳಿ ಬಂದವ್ರ ತರ ಗಡ 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 ಅವರು. ಆಮೇಲೆ ಇವರು ಹೇಳ್ರಪ್ಪ ಹೇಳ್ರು. ನಿಮ್ಗೆ ಎಷ್ಟು ಭಗತ್ ಅವರು. ಗೊತ್ತಾ? ಬ್ರೋ ನಿಮ್ ಲೈಫ್ ಅಲ್ಲಿ ನಿಮ್ಗೆ ಮನಿ ಎಷ್ಟು ಇಂಪಾರ್ಟೆಂಟ್? ನನ್ಗೆ ತುಂಬಾ ಮನಿ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾನು ಏನೇ ಒಂದು ಕೆಲಸ ಕಾರ್ಯ ಮಾಡ್ಬೇಕಂದ್ರು ದುಡ್ಡಿರ್ಬೇಕು. ಯಾರೇ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂದ್ರು ಫ್ರೆಂಡ್ಸ್ ದುಡ್ಡಿದ್ರೆ ಮಾತ್ರ ನಮ್ಮನ್ನೆಲ್ಲ ಇಷ್ಟಪಡೋದು. ದುಡ್ಡಿಲ್ಲ ಅಂದ್ರೆ ಯಾರನ್ನು ಇಷ್ಟಪಡಲ್ಲ. ಎದಕ್ಕೋಸ್ಕರ ಅಂದ್ರೆ ನೆನ್ನೆ ನನಗೊಂದು ಎಕ್ಸಾಂಪಲ್ ಆಗಿದೆ. ಅದಕ್ಕೋಸ್ಕರ ನಾನು ದುಡ್ಡು ಇಡ್ಬೇಕು ಅಂತ ಯೋಚನೆ ಮಾಡಿದೀನಿ. ಇಡಬೇಕು, ಯಾರ ಮುಂದೇನು ಕೈ ಚಾಚಬಾರ್ದು, ಈಸ್ಕೊಳ್ಬಾರ್ದು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಹಾಯ್ ಬ್ರೋ. ಹಾಯ್ ಬ್ರೋ. ನಿಮ್ ಹೆಸರು? ದರ್ಶನ್ ಅಂತ ಬ್ರೋ. ಬ್ರೋ ನಿಮ್ ಫೇವರೇಟ್ ಹೀರೋ ಯಾರು? ಯಶ್ ಬ್ರೋ. ಬ್ರೋ ನಮ್ಮ ಕನ್ನಡದಲ್ಲಿ ಟಾಪ್ ಹೀರೋ 5 ಜನದ ಹೆಸರು ಹೇಳಿ. ಯಶ್ ಬ್ರೋ. ನೆಕ್ಸ್ಟ್ ದರ್ಶನ್. ಅದಾದ್ಮೇಲೆ ದುನಿಯಾ ವಿಜಯ್, ಪುನೀತ್ ರಾಜ್ಕುಮಾರ್ ಅವರು, ಆಮೇಲೆ ಗಣೇಶ್. ಬ್ರೋ ನಮ್ ದೇಶಕ್ಕೆ ಹೋರಾಡಿರೋರು 5 ಜನ ಫ್ರೀಡಮ್ ಫೈಟರ್ ಹೆಸರು ಹೇಳಿ. ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್ ಅವರು, ಆಮೇಲೆ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ, ಅದಾದ್ಮೇಲೆ ಗಾಂಧೀಜಿ ಅವರು, ಪುನಃ ನೆಹರು ಅವರು. ಓಕೆ ಬ್ರೋ. ಬ್ರೋ ನಿಮ್ಗೆ ಲೈಫ್ ಅಲ್ಲಿ ದುಡ್ಡು ಎಷ್ಟು ಇಂಪಾರ್ಟೆಂಟ್? ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಬ್ರೋ, ಈಗ ನಾವು ಒಬ್ರಿಗೆ ದುಡ್ಡು ಕೊಟ್ಬಿಟ್ಟಿರ್ತೀವಿ, ನಮ್ಮ ಹತ್ರ ನಮ್ಗೆ ಏನೋ ತಗೋಬೇಕು ಅಂತ ಅನ್ಕೊಂಡಿರ್ತೀವಿ. ಈಗ ಅಕಸ್ಮಾತ್ ನಾವು ಊಟ ಮಾಡ್ಬೇಕು ಇವತ್ತು, ನಾವು ಅವ್ರಿಗೆ ಫೋನ್ ಮಾಡಿದಾಗ ನಮ್ ದುಡ್ಡನ್ನೇ ಕೂಡ ಅವರು ವಾಪಸ್ ಕೊಡಲ್ಲ. ಹೌದೌದು. ಅವಾಗ ನಮ್ಗೆ ಏನ್ ಅನ್ಸುತ್ತೆ, ನಮ್ಮ ಹತ್ರ ದುಡ್ಡಿದ್ರು ಕೂಡ ನಾವ್ ಏನೋ ತಗೊಳಕ್ ಆಗಲ್ಲ. ಏನೇ ಆದ್ರೂ ದುಡ್ಡು ತುಂಬಾ ಇಂಪಾರ್ಟೆಂಟ್. ಬ್ರೋ ನಿಮ್ಗೆ ಗರ್ಲ್ ಫ್ರೆಂಡ್ ಇದ್ದಾರಾ? ಇಲ್ಲ ಬ್ರೋ. 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರ ತಂಟೆಗೆ ಹೋದವನಲ್ಲ. ಇಲ್ವಾ? ನಿಮ್ಗೆ ಕ್ವಶನ್ ಆಗಲ್ಲ. ಓಕೆ ಬ್ರೋ, ಥ್ಯಾಂಕ್ ಯು. ಬ್ರೋ ಹಾಯ್. ಹಾಯ್ ಬ್ರೋ. ನಿಮ್ಮ ಹೆಸರು? ಚಂದನ್ ಅಂತ ಬ್ರೋ. ಚಂದನ್. ಬ್ರೋ ನಿಮ್ಮ ಫೇವರೇಟ್ ಹೀರೋ ಯಾರು? ದರ್ಶನ್ ಬ್ರೋ. ದರ್ಶನ್ ಡಿ ಬಾಸ್. ಬ್ರೋ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ 5 ಹೀರೋಗಳ ಹೆಸರು ಹೇಳಿ. ಯಶ್, ಪುನೀತ್ ರಾಜ್ಕುಮಾರ್, ದರ್ಶನ್, ಸುದೀಪ್, ಧ್ರುವ ಸರ್ಜಾ. ಬ್ರೋ 5 ಫ್ರೀಡಮ್ ಫೈಟರ್ ಹೆಸರು ಹೇಳಿ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಹಂಗೆ ಸಂಗೊಳ್ಳಿ ರಾಯಣ್ಣ, ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗು. 3 ಆಯ್ತು. ಭಗತ್ ಸಿಂಗು ಅಷ್ಟೇ ಬರುತ್ತೆ. 3 ಹೇಳವ್ರೆ. ಬ್ರೋ ಇನ್ನೊಂದು ಮುಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆಂಟ್. ಬ್ರೋ ಲೈಫ್ ಅಲ್ಲಿ ನಿಮ್ಗೆ ದುಡ್ಡು ಎಷ್ಟು ಇಂಪಾರ್ಟೆಂಟ್? ದುಡ್ಡು ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಬ್ರೋ. ಫ್ರೆಂಡು ಅದಕ್ಕೋಸ್ಕರನೇ ದೂರ ಐತಾರೆ. ಫ್ರೆಂಡ್ಶಿಪ್ ಅದರಿಂದಾನೇ ಕಿತ್ತಾಗುತ್ತೆ. ಲವ್ ಬೇಕು, ಇವಾಗ ಲವ್ ನಡೀತಿರೋದೇ ದುಡ್ಡಿಂದ ಅಂತ ಹೇಳ್ಬೋದು. ಒಂದ್ ಹುಡುಗಿ ಬೇಕಾದ್ರೆ ಇವಾಗ ನನ್ ಜೊತೆ ಅವಳೆ ಲಾಯಲ್ ಆಗ ಅವಳೆ ಅಂತಂದ್ರೆ ಇನ್ನೊಬ್ಬ ಬೈಕ್ ತಗೊಂಬಂದ ಅವನ ಹತ್ರ ದುಡ್ಡು ಇತ್ತು ಅಂದ್ರೆ ಅವಳ ಜೊತೆ ನಮಗೆಲ್ಲ ಗೊತ್ತಾಗೋಯ್ತು. ಒಟ್ಟಾಗಿರ್ತಾಳೆ. ಅದಂತೂ ಇವಾಗ ನಡೀತಿರೋ ಜನರೇಷನ್.
ಬಟ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅದು? ಹುಡುಗಿರಿಗೆ ದುಡ್ಡು ಅಂದ್ರೆ ಗೊತ್ತಾಯ್ತು, ಅದು ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ನಿಮ್ ಲೈಫ್ ಅಲ್ಲಿ? ನಮ್ ಲೈಫಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಒಂದ್ ಚಿಕ್ಕ ವಿಷಯ ದುಡ್ಡು ಮ್ಯಾಟ್ರ್ ಬಂದ್ರೆ ಯಾವನ್ಗೂ ಸಾಲ ಕೊಡಕ್ ಹೋಗ್ಲೇಬಾರ್ದು ಅನ್ಸ್ಬಿಡುತ್ತೆ. ನಾವು ಸಾಲ ಕೊಟ್ರೆ ನಮ್ಗೆ ಇನ್ ಟೈಮಿಗೆ ವಾಪಸ್ ಕೊಡಲ್ಲ ಅವರು. ಯಾವಾಗ ಕೊಡ್ತೀವಿ ಅವಾಗಂತೂ ಕೊಡೋದೇ ಇಲ್ಲ ಅವರು. ಅದಕ್ಕೋಸ್ಕರ ದುಡ್ಡು ತುಂಬಾನೇ ಇಂಪಾರ್ಟೆಂಟ್. ಓಕೆ ಬ್ರೋ ಇವಾಗ ನಿಮ್ ಕಣ್ ಮುಂದೆ ಒಂದ್ ಹುಡುಗಿ ಪಾಸ್ ಆದ್ರೆ ಫಸ್ಟ್ ನಿಮ್ ಮೈಂಡ್ ಅಲ್ಲಿ ಅಂಡ್ ನಿಮ್ ಬಾಯಲ್ಲಿ ಫಸ್ಟ್ ಕಮೆಂಟ್ ಬರೋದು ಯಾವ್ದು? ಏನ್ ಚೆನ್ನಾಗಳು ಗುರು ಅವಳು ಅಂತ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಲು ಏ ಬಾಲು, ಇದು ರಂಭೆ ಮೇನಕೆಯ ವಂಶದ ಬೆಡಗಿ ನೋಡು. ಬ್ರೋ ಹಂಗೆ ಲವರ್ಸ್ ಮಧ್ಯ ಜಗಳ ಆಗಕ್ಕೆ 5 ರೀಸನ್ ಯಾವ್ದು? ಅವಳಿಗೆ ಮೊದ್ಲು ನಂಬಿಕೆ ಅನ್ನೋದು ಇರ್ಬೇಕು. ಪ್ರೀತಿಗಿಂತ ನಂಬಿಕೆ ದೊಡ್ಡದು ಈ ದುನಿಯಾದಲ್ಲಿ ಅದಿಲ್ಲ. ಅವಳ ನಂಬಿಕೆ ಏನಾದ್ರು ಕಳ್ಕೊತು ಅಂದ್ರೆ ಒಂದು ಜಗಳ ಆಯ್ತದೆ. ಮತ್ತೆ ಇನ್ನೊಬ್ಬಳ ಜೊತೆ ಏನಾದ್ರು ನಡ್ಕೊಂಡು ಹೋಯ್ತಾ ಇದ್ರೆ ಅವಳ ತಂಗಿ ಅಂದ್ರೂ ನಂಬಲ್ಲ ಅವಳು. ನಾವ್ ನಡ್ಕೊಂಡು ಹೋಯ್ತಿದ್ರೆ 2 ಆಯ್ತಾ. 3ನೇದು ಬೇರೆಯವ್ರ ಯಾರಿಂದಾದ್ರೂ ನಿಮ್ ಹುಡ್ಗ ಅಲ್ಲಿ ಕೂತಿದ ಅವಳ ಜೊತೆ ಕೂತಿದ ಅಂತ ಹೇಳಿದ್ರೆ ಜಗಳ ಸ್ಟಾರ್ಟ್ ಆಯ್ತಿದೆ. 3. ಮತ್ತೆ ಇನ್ನೊಂದು ಅವಳೇನಾದ್ರು ಬಂದು ನನ್ ಜೊತೆ ನಾಳೆ ನನ್ನ ಹೊರಗಡೆ ಕರ್ಕೊಂಡು ಹೋಗು, ನನ್ಗೇನಾದ್ರು ಊಟ ತಿಂಡಿ ಬೇಕು ಅಂತ ಅನ್ಕೊ ಅವಳಿಗೆ ಹೇಳಿದ್ ಮಾಡ್ಲಿಲ್ಲ ಅಂದ್ರೆ ಅಲ್ಗೂ ಜಗಳ ಸ್ಟಾರ್ಟ್. 4. ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.